ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಲಾಸ್ಟ್ ವೀಕಿಂದು ವೀಡಿಯೋಸು. ಸಿಗಂದೂರು ಹೋಗಿರುವಂಥದ್ದೊಂದು ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಅಂದಹಾಗೆ ನಾವು ಹೋಗಿರುವಂಥದ್ದು ಗುರುವಾರ ಹೋಗಿದ್ವಿ. ತುಂಬ ರಶ್ ಇರಲಿಲ್ಲ, ಅಮಾವಾಸ್ಯೆ ಆಗಿ 2 ದಿನಕ್ಕೆ ಹೋಗಿರುವಂಥದ್ದು. ಹಾಗೆ ಲಾಂಚಲ್ಲಿ ನಮ್ಮ ಕೊನೆ ಪಯಣ ಅಂತಲೇ ಹೇಳ್ಬೋದು. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಲಾಂಚ್ ಇನ್ನೇನು ಸೇತುವೆ ಬ್ರಿಡ್ಜ್ ಓಪನ್ ಆದಮೇಲೆ ಲಾಂಚ್ ಇರುತ್ತೋ ಇಲ್ವೋ, ಹೇಗೋ ಏನೋ ಅಂತ ಹೇಳಿ. ಇವನ್ ನನಗೆ ಎಷ್ಟು ಏಜ್ ಆಯಿತು ಅಷ್ಟು ವರ್ಷದಿಂದನೂ ನಾನು ಬರ್ತಾಯಿದ್ದೀನಿ ಇಲ್ಲಿ. ತುಂಬ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಅಮ್ಮನವ್ರ ಸನ್ನಿಧಿಗೆ ಬಂದಾಗ, ನಾನು ಊರಿಗೆ ಬಂದಾಗಲೆಲ್ಲ ಇಲ್ಲಿ ಬಂದು ಹೋಗಿಲ್ಲ ಅಂದರೆ ಮೈಸೂರಿಗೆ ಏನೋ ಒಂಥರ ಪಾಸಿಟಿವ್ನೆಸ್ಸೇ ಇರಲ್ಲ. ಲಾಸ್ಟ್ ಸಲ ಬಂದಾಗಲೂ ಅರ್ಜೆಂಟಲ್ಲಿ ಹಾಗೆ ಹೋಗಲಿಕ್ಕಾಗಿಲ್ಲ. ಈ ಸಲ ನನ್ನ ಹಸ್ಬೆಂಡ್ ಸಹ ಬಂದಿದ್ದರು, ಮನೆಯವರೊಟ್ಟಿಗೆ ಹೋಗಲೇಬೇಕು ಅಂತ ಹೇಳಿ. ಸೊ ಮನೆಯವರಿಗೆಲ್ಲ, ಹಿರಿಯವರಿಗೆಲ್ಲ ಊಟ ಹಾಕೋ ಪ್ರೋಗ್ರಾಮ್ ಇತ್ತು ನಿನ್ನೆ ದಿನ. ಎಲ್ಲ ಹಾಕಿಬಿಟ್ಟು ನಾವು ಬಂದಿರುವಂಥದ್ದು. ಇವನ್ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಹೋಗಿರೋದು ಶನಿವಾರ ಹೋಗಿದ್ವಿ. ಗುರುವಾರ ಅಮಾವಾಸ್ಯೆ ಇತ್ತು, ಹಾಗಾಗಿ ಹೋಗಿರಲಿಲ್ಲ. ಶನಿವಾರ ಹೋಗಿದ್ವಿ. ಟೂರಿಸ್ಟ್ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಟೂರಿಸ್ಟ್ ಇದ್ದರು. ಹಾಗಾಗಿ ಲಾಂಚಲ್ಲಿ ಪ್ರೈವೇಟ್ ಗಾಡಿನ ಬಿಡಲ್ಲ, ಲೋಕಲ್ ಅವ್ರದ್ದು ಬಿಡಲ್ಲ, ಸೊ ಹೊರಗಡೆಯಿಂದ ಬಂದವ್ರದ್ದು ಬಿಡಲ್ಲ. ಈಚೆಯಿಂದ ಕ್ಯೂವಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿ ಲಾಂಚಲ್ಲಿ ಹೋಗುವಂಥದ್ದು. ಆಚೆಯಿಂದ ನಿಮಗೆ ವೆಹಿಕಲ್ ಸಿಗುತ್ತೆ, ಜೀಪ್ಗಳು ಸಿಗುತ್ತೆ. ಪರ್ ಹೆಡ್ಡು 30 ರೂಪೀಸ್ ತಗೊಳ್ತಾರೆ. ಇಲ್ಲ ನಿಮಗೆ ಓನಾಗಿ ತುಂಬ ಜನ ಇತ್ತು ಅಂದರೆ 400 ಚಾರ್ಜ್ ಮಾಡ್ತಾರೆ. ನಾವು ಹಾಗೆ ಮಾಡಿದ್ವಿ. ನಾವು ಒಂದು 15 ಜನ ಹೋಗಿದ್ವಲ್ಲ, ಹಾಗಾಗಿ ಯಾರನ್ನೂ ಎಕ್ಸ್ಟ್ರಾ ಸೇರಿಸ್ಬೇಡಿ ಅಂತ ಹೇಳಿ ಜೀಪ್ ಬುಕ್ ಮಾಡಿದ್ವಿ. ಸೊ ಅಲ್ಲಿ ನಮಗೆ 400 800 ರೂಪೀಸ್ ಪ್ಲಸ್ ಆಗೋಯಿತು. ಇಲ್ಲಾಂದರೆ ನಾವು ವೆಹಿಕಲಲ್ಲೇ ಲಾಂಚಲ್ಲಿ ಫಸ್ಟ್ ಹತ್ತಿಸ್ತಾಯಿದ್ರು. ನಮಗೆ ಪರಿಚಯ ಇದ್ದರು ಈಚೆಯಿಂದ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಕೆಸರಿದೆ. ಸೊ ಎಲ್ಲರೂ ಗಾಡಿ ಹುಕ್ಕೋಬಿತ್ತು ಅಂದರೆ ಸುಮ್ಮನೆ ಟೆನ್ಷನ್ ಆಗುತ್ತೆ, ಸುಮ್ಮನೆ ರಿಸ್ಕು. ತುಂಬ ಮಳೆನೂ ಅಷ್ಟೊಂದು ಇರಲಿಲ್ಲ, ಅಂತಂತ ಬಿಸಿಲು ಇರಲಿಲ್ಲ. ಒಂದು ಮಳೆ ಒಂದು ಬಿಸಿಲು ಆ ಥರ ಇತ್ತು. ಸೊ ಇದೇ ನೋಡ್ತಾ ಇರ್ಬೋದು ನಮ್ಮ ಸಿಗಂದೂರು ಬ್ರಿಡ್ಜು. ಇನ್ನೇನು ಸ್ವಲ್ಪ ದಿನದಲ್ಲೇ ಇನಾಗ್ರೇಷನ್ ಆಗುತ್ತೆ. ಸೊ ಆವಾಗ ಕೇಳ್ತಾಯಿದ್ರು, ಸೊ ಇದೆಲ್ಲ ಓಪನ್ ಇರುತ್ತಾ ಅಂತೇಳಿ. ಏನು ಲಾಂಚ್ ಅಂತೂ ಸಿಸ್ಟಮ್ ತೆಗಿಯಲ್ಲ. ಸೊ ಬಸ್ಸು ಕಾರ್ಗಳೆಲ್ಲ ನಿಮಗೆ ಬ್ರಿಡ್ಜ್ ಮೇಲೆ ಹೋಗುವಂಥದ್ದು. ಇದನ್ನು ನಿಮಗೆ ಟೂರಿಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿರ್ತಾರೆ. ಈಗ ನಮಗೆ 10 ರೂಪಾಯಿ ಟಿಕೆಟ್ ಇದೆ, ಇವನ್ ಜಾಸ್ತಿ ಆಗುತ್ತೆ ಆವಾಗ ಟಿಕೆಟು. ಆದರೆ ನಮ್ಮ ಅಮ್ಮನ ಸ್ಥಾನಕ್ಕೆ ಹೋಗೋದು, ನನಗೆ ಈ ನೀರಲ್ಲಿ ಹೋಗೋದೇ ಏನೋ ಒಂಥರ ಖುಷಿ. ಆದರೂ ಬ್ರಿಡ್ಜ್ ಆಗಿದ್ದೇನು ಬೇಸರ ಇಲ್ಲ. ತುಂಬ ಹುಷಾರಿಲ್ದಿದ್ದವರಿಗೆಲ್ಲ ತಕ್ಷಣ ಆಸ್ಪತ್ರೆ ಎಲ್ಲ ಹೋಗಲಿಕ್ಕೆ ಅಥವಾ ಏನೇ ಒಂದು ಎಮರ್ಜೆನ್ಸಿ ಇತ್ತು ಅಂದರೆ ಈ ಲಾಂಚ್ ನಮ್ಮ ಕರೆಕ್ಟ್ ಟೈಮಿಗೆ ಸಿಗಲ್ಲ. ಸೊ ಅದು ಖುಷಿ ಇದೆ. ಬಟ್ ನಾನಿರೋ ತನಕನೂ ನಾನು ಲಾಂಚಲ್ಲೇ ಬರುವಂಥದ್ದು. ಸೊ ಅದೇನೋ ಒಂಥರ ಖುಷಿ. ಸೊ ಲಾಂಚು ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ, ಸೊ ಕೊನೆದಾ ಅಂತ. ಇಲ್ಲ ಟೂರಿಸ್ಟವ್ರು ತೊಗೊಂಡಿದ್ದಾರೆ. ಸೊ ಹೇಳಿದ್ನಲ್ಲ, ಪರ್ ಹೆಡ್ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಸೇತುವೆ ನೋಡು ಖುಷಿ ಆಯಿತು. ತುಂಬ 2.5 ಕಿಲೋಮೀಟ್ರ್ ಅಷ್ಟು ಉದ್ದವಾದ ಸೇತುವೆ. ಸೊ ಎಲ್ಲಿಂದನೋ ಬಂದು ವಿಡಿಯೋ ಮಾಡ್ತಾರೆ. ಸೊ ನಾನೇ ಇಲ್ಲೇ ಇದ್ದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಆಲ್ಮೋಸ್ಟ್ ನಾನು ಕವರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲಿಗಾದರೂ ಹೋದಾಗ, ನಾನು ಈವನ್ ದೇವಸ್ಥಾನಕ್ಕೆ ಹೋದಾಗ ನಾನು ಲಾಗ್ ಕಮ್ಮಿ ಮಾಡ್ಕೊಳ್ಳೋದು. ಯಾಕಂದರೆ ದೇವಸ್ಥಾನಕ್ಕೆ ಹೋದವರು ದೇವ್ರನ್ನ ಮೊರೆ ಹೋಗಬೇಕು. ಆದಷ್ಟು ನಾನು ವಿಡಿಯೋನ ಅಥವಾ ನಮ್ಮ ಜೊತೆ ಯಾರು ಬಂದಿರ್ತಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಕಳೀತಾ ಇದ್ದೀನಿ. ಯಾಕಂದರೆ ವಿಡಿಯೋ ಅಂತ ಹೇಳಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಮರ್ತ್ಕೊಬಿಡ್ತಿದ್ದೆ. ಸೊ ಹಾಗಾಗಿ ಈಗ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಇದು ಒಳಗಡೆ ಲಾಂಚ್ ಅಂತೂ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ರಶ್ ಇತ್ತು. ನಮ್ಮ ಮನೆಯವರಲ್ಲಿದ್ದಾರೆ, ಅಮ್ಮ ಮತ್ತು ಗಂಡು ಇಲ್ಲಿ ಕೂತಿದ್ದಾರೆ, ಇನ್ನೊಂದು ಟೀಮ್ ಆಚೆ ಕೂತಿದ್ದಾರೆ. ಸೊ ಈ ಥರ ಏನೋ ಒಂಥರ ಖುಷಿ ನನಗಂತೂ. ಈ ಸಿಗಂದೂರು ಬಂದಾಗ, ಅಮ್ಮನವ್ರು ನೆನೆಸ್ಕೊಂಡಾಗ ಏನೋ ಒಂದು ಬೇಡಿಕೆ ಇಟ್ಟೋಗಿರ್ತೀನಿ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅದು ಫುಲ್ಲು ಏನು ಹೇಳ್ತಾರೆ ಅದಾಗಿರುತ್ತೆ ನನಗೆ. ಸೊ ನನಗಂತೂ ಪಾಸಿಟಿವ್ನೆಸ್ ಇದೆ. ಯಾರೆಲ್ಲ ಸಿಗಂದೂರು ಬಂದಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಊರಲ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ ಅನ್ನೋದು, ಅದು ಪುರಾತನ ದೇವಸ್ಥಾನ. ನೀರಂತೂ ನೋಡ್ತಾ ಇರ್ಬೋದು, ಅಷ್ಟೇನು ಮಳೆ ಬಂದಿಲ್ಲ. ಮಳೆ ಬಂದರೆ ಅಲ್ಲೆಲ್ಲ ಗಿಡಗಳು ತೋರಿಸ್ತಾ ಇದ್ದೀನಲ್ಲ, ಅಲ್ಲೆಲ್ಲ ಕೆಂಪಿದೆಯಲ್ಲ, ಅದೆಲ್ಲ ತುಂಬ್ಕೊಬಿಡುತ್ತೆ, ಐಲ್ಯಾಂಡ್ ಥರ. ಸೊ ಆ ಥರ ಎಲ್ಲ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಟೂರಿಸಮ್ ಬಂದಾಗ ಐಲ್ಯಾಂಡಿಂದೆಲ್ಲ ಸ್ಕೀಮ್ ಇದೆ ಅಂತಲೇ ಎಲ್ಲ ಹೇಳ್ತಾಯಿದ್ರು. ಸೊ ನೋಡಬೇಕು ಹೇಗಿದೆ ಅಂತೇಳಿ. ಹಾಗೆ ಬ್ರಿಡ್ಜು ಫುಲ್ಲು ಕಂಪ್ಲೀಟ್ ಅಂತ ಆಗಿಲ್ಲ, ಸುಮಾರು ಕೆಲಸಗಳಿದೆ. ಇಲ್ಲಿ ಹೋದಾಗಲೇ ಗೊತ್ತಾಗೋದು. ಮಧ್ಯೆ ಅಲ್ಲಲ್ಲೇ ಸುಮಾರು ಕೆಲಸಗಳು ನಡೀತಾ ಇದೆ. ಇನ್ನು ಚೆಕಿಂಗಿಗೋಸ್ಕರ 10 ವೀಲರ್ ಗಾಡಿಗಳನ್ನ ಒಂದು ಅಲ್ಲಲ್ಲೇ ನಿಲ್ಲಿಸಿದ್ದಾರೆ. ಪರ್ಮಿಷನ್ ಇದ್ದರೆ ಖಂಡಿತ ತೋರಿಸ್ತಿದೆ.
ಸೊ ಇದು ನನ್ನ ಸಿಗಂದೂರದ ಒಂದು ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾನು ವಾಯ್ಸ್ ಓವರ್ ಕೊಡಲ್ಲ, ಸೊ ಹೇಗಿದೆ ಹಾಗೆ ವಿಡಿಯೋ ತೋರಿಸ್ತಾ ಹೋಗ್ತೀನಿ. ಸೊ ಎಲ್ಲರಿಗೂ ಆ ಸಿಗಂದೂರು ದೇವಿ ಒಳ್ಳೆ ಹೂವಿನ ಅಲಂಕಾರ ಪೂಜೆ ಮತ್ತು ಅಭಿಷೇಕ ಪೂಜೆ ನೆರವೇರಿಸಿ ಓ ಇಲ್ಲೆಲ್ಲ ಸಪ್ರೇಟ್ ಮಾಡಿರಲ್ಲ ಇದು. ಅದು ಹೊರಗಡೆ ಇಟ್ಟಿದ್ರು, ಮಳೆ ಅಂತ ಈಗ ಒಳಗೆ ಇಟ್ಟಿದ್ದಾರೆ.